ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಸೂಯ ಕನ್ನಡ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ರಾತ್ರಿಯೇ ಕುಸೂಲಕ್ಕಿ ನೆನೆಸಿಟ್ಟಿದ್ದೆ ಫ್ರೆಂಡ್. ಕುಸೂಲಕ್ಕಿ ಕಡುಬು ಮಾಡೋಣ ಅಂತ ನೋಡಿ. ಇವಾಗ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಬನ್ನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಸಣ್ಣ ರವೆ ಬರುತ್ತಲ್ಲ ಆ ಥರ ರುಬ್ಕೊಂಬರೋಣ. ಉಪ್ಪು ಹಾಕ್ಬಿಡಿ ಸ್ವಲ್ಪ. ನೋಡಿ ಇವಾಗ ತುಂಬ ನೈಸ್ ಬೇಡ, ಸಣ್ಣ ಚಿರೋಟಿ ರವೆ ಇರುತ್ತಲ್ಲ ಆ ಥರ ನಾವು ರುಬ್ಕೊಂಬರೋಣ ಬನ್ನಿ. ರುಬ್ಬಿದ ನಂತರ ತೋರಿಸ್ತೀನಿ ನೋಡಿ. ಇವಾಗ ನಾನು ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಮೀಡಿಯಮ್ ಸೈಜ್ದು ಕ್ಯಾರೆಟ್ನ ಸಣ್ಣ ತುರಿನಲ್ಲಿ ತುರ್ಕೊಂಡಿದ್ದೀನಿ. ಇದರಲ್ಲೂ ಬೇಡ, ಇದರಲ್ಲಿ ತುರ್ಕೊಳ್ಳಿ ನೋಡಿ. ಇದರಲ್ಲಿ ತುರ್ಕೊಳ್ಳಿ. ಸಣ್ಣ ಕ್ಯಾರೆಟ್ ತುರಿದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಈಗ ಬಾಣಲಿಗೆ 2 ಸ್ಪೂನು ಎಣ್ಣೆ ಹಾಕೋಣ. 2 ಸ್ಪೂನ್ ಎಣ್ಣೆ ಹಾಕಿದ ನಂತರ ನಾವು ಆ ಎಣ್ಣೆನ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಮಗೆ ಒಂದು ಉಂಡೆ ಕಟ್ಟ ಹದ ಬರಬೇಕಿದು. ಹಾಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನಮಗೆ ಉಂಡೆ ಕಟ್ಟೋ ಹದ ಬಂದರೆ ಸಾಕು, ತುಂಬ ಏನೂ ಬೇಯಿಸೋದು ಬೇಕಾಗಿಲ್ಲ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ, ತುಂಬ ಗಟ್ಟಿಗೆ ರುಬ್ಕೊಂಡಿದ್ದೀನಿ, ಏಕೆಂದರೆ ನಮ್ಗೆ ಉಂಡೆ ಬರಬೇಕಲ್ಲ. ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಣಲಿನಲ್ಲಿ ತಳ ಹಿಡಿಯೋ ಚಾನ್ಸಸ್ ಇದೆ, ಹಾಗಾಗಿ ಎಣ್ಣೆ ಹಾಕಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಎಲ್ಲ ಉಂಡೆ ಕಟ್ಟೋ ಹದ ಬರಲಿ. ಉಂಡೆ ಕಟ್ಟೋ ಹದ ಬಂದ ನಂತರ ಅದೇನು ಗೊತ್ತಾ ಫ್ರೆಂಡ್, ನಾನು ಮಾಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಟ್ಟೆ. ನೀವು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಏಕೆಂದರೆ ನಮಗೆ ಕಡುಬಿನ ರೂಪ ಕೊಡಬೇಕಲ್ಲ. ಹಾಗಾಗಿ ಅದು ಸ್ವಲ್ಪ ಹೊಡ್ಕೊತಾ ಇತ್ತು, ನನಗೆ ಗೊತ್ತಾಗಲಿಲ್ಲ. ನೋಡಿ ಈಗ ಉಂಡೆ ಕಟ್ಟ ಹದ ಬರ್ತಾಯಿದೆ. ಸ್ವಲ್ಪ ನೀರು ಹಾಕ್ಕೋಬೇಕಿತ್ತು, ಹಾಕ್ಕೊಳ್ಳಿಲ್ಲ. ನೀವು ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಫ್ರೆಂಡ್. ಓಕೆ ನೋಡಿ ಇವಾಗ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡಿದ ನಂತರ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ತಣ್ಣಗಾಗಲಿ. ನೋಡಿ ಇಲ್ಲಿ ಕ್ಯಾರೆಟ್ ತುರಿ ಒಂದು ಈರುಳ್ಳಿ, ತೆಂಗಿನಕಾಯಿ 1-2 ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ. ನೋಡಿ ಎಲ್ಲ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಬೇಕಲ್ಲ, ಏನು ಖಾರ ಇರಲ್ಲ ಈ ಕಡುಬಿನಲ್ಲಿ. ನೋಡಿ ಕಡಲೆ ಬೀಜ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಇದಕ್ಕೆ ಹಾಕಿ ಉಪ್ಪು, ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಬೇಕಂದರೆ ನೀವು ಇನ್ನೂ ಏನು ಬೇಕಾದರೂ ಹಾಕ್ಕೋಬೋದು. ತರಕಾರಿ ಬೇಕಾದ್ರೆ ಹಾಕ್ಕೋಬೋದು, ಸಣ್ಣಗೆ ಹೆಚ್ಚಿ ಏನು ತರಕಾರಿ ಬೇಕೋ ಅದು. ಕಡಲೆಬೇಳೆ ಹಾಕ್ಕೋಬೋದು, ಜೀರಿಗೆ ಹಾಕ್ಕೋಬೋದು, ಎಳ್ಳು ಹಾಕ್ಕೋಬೋದು. ನಾನೇನಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಇದನ್ನೆಲ್ಲ ಒಂದು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಕೈನಲ್ಲಿ ಮಿಕ್ಸ್ ಮಾಡಿದ್ರೇ ಫ್ರೆಂಡ್ ಎಲ್ಲನೂ ಅಷ್ಟೇ. ಸ್ಪೂನಲ್ಲಿ ಮಾಡೋಕ್ಕೋದ್ರೆ ಅದು ಸರಿ ಬರಲ್ಲ. ಕೈಯಲ್ಲಾದರೆ ಚೆನ್ನಾಗಿ ಒಂದೇ ಸಮ ಹೊಂದ್ಕೊಳ್ಳುತ್ತೆ. ನೋಡಿ ಇವಾಗ ಮಿಕ್ಸ್ ಮಾಡಿದಾಯಿತು. ನಾನು ಆವಾಗಲೇ ಹಿಟ್ಟು ಮಾಡಿಟ್ಟಿದ್ನಲ್ಲ ಕುಚ್ಚುಲಕ್ಕಿದು, ಕೆಂಪು ಕುಸುಲಕ್ಕಿದು, ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿ ಸ್ವಲ್ಪ, ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಂಗೆ ಫಸ್ಟ್ ಟೈಮ್ ಗೊತ್ತಾಗಿಲ್ಲ, ಮಾಡ್ತಾಯಿದ್ದೀನಿ. ತುಂಬ ರುಚಿ ಇತ್ತು ಒಟ್ಟಿನಲ್ಲಿ. ಅದು ಸ್ವಲ್ಪ ಹೊಡ್ಕೊತಾ ಇತ್ತು, ಸ್ವಲ್ಪ ತಲೆ ತಿಂತು. ಆದರೂ ಹೇಗೋ ಮಾಡಿದೆ, ತುಂಬಾ ರುಚಿ ಇತ್ತು, ತುಂಬ ಟೇಸ್ಟ್ ಇತ್ತು. ಈ ವಿಡಿಯೋ ಮಾಡಿ ಆಗಲೇ 3-4 ಡೇಸ್ ಆಯಿತು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್, ಟೈಮ್ ಇರಲಿಲ್ಲ. ಹಾಗಾಗಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಮಾಡಿ ಸ್ವಲ್ಪ ನಿಮಗೆ ಕಡುಬಿನ ಶೇಪ್ ಆದರೂ ಕೊಡಿ, ಇಲ್ಲ ಉಂಡೆ ಆದರೂ ಕಟ್ಟಿಟ್ಕೊಳ್ಳಿ, ನಿಮ್ಮಿಷ್ಟ. ಅದು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಅದು ನೀವು ಮಾಡ್ಕೋಬೋದು. ನೋಡಿ ಈ ಥರ ಮಾಡಿಕೊಂಡು ತುಂಬ ಅಂದರೆ ತುಂಬ ಹೊಡ್ಕೊತಾ ಇತ್ತು. ನಾನು ಹೆಂಗೋ ಅಡ್ಜಸ್ಟ್ ಮಾಡಿ ಕಡುಬು ಶೇಪ್ ಕೊಟ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ನೋಡಿ ಮಾಡ್ತಾಯಿದ್ದೀನಿ. ಒಂದು ಸಲ ಮಾಡ್ಕೊತೀನಿ ಫ್ರೆಂಡ್, ತುಂಬ ರುಚಿಯಾಗಿತ್ತು. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಜಾಸ್ತಿ ಎಣ್ಣೆ ಏನಿಲ್ಲ ಇದರಲ್ಲಿ, ಆಯಿಲ್ ಅಂಶವೇ ಇಲ್ಲ. ಹಾಗಾಗಿ ನೀವು ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಇದಕ್ಕೆ ಮೆಂತ್ಯ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿತ್ತು. ಮಾಡಿದ್ದೆ ಮೆಂತ್ಯ ಚಟ್ನಿ ನಾನು. ನೋಡಿ ಈಗ ನೀವು ಇದಕ್ಕೆ ಫಿಲ್ ಮಾಡಿಬಿಟ್ಟು ನಾವೇನು ಕಲಸಿಟ್ಕೊಂಡಿದ್ದೀವಲ್ಲ ಕ್ಯಾರೆಟು, ಈರುಳ್ಳಿ, ಹಸಿ ತೆಂಗಿನಕಾಯಿ, ಕೊತ್ತಂಬರಿ, ಕಡಲೆ ಬೀಜ ಪೌಡು ಎಲ್ಲ ಇದಕ್ಕೆ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಇಟ್ಟರೆ ಮುಗೀತು. ತುಂಬ ರುಚಿಯಾಗಿತ್ತು ನೋಡಿ. ಎಲ್ಲ ಮಾಡ್ಕೊಂಬಂದ್ಬಿಡೋಣ ಬನ್ನಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಬರೋಣ. ಇದನ್ನೆಲ್ಲ ಅದೇ ರೀತಿ ಮಾಡಿಕೊಂಡು ಉಂಡೆ ರೂಪವನ್ನು ಕೊಡ್ಬೋದು ನೀವು. ಉಂಡೆ ಥರ ಮೋಮೋಸ್ ಬರುತ್ತಲ್ಲ ಆ ಥರನೂ ಕಟ್ಟಿಡ್ಬೋದು, ಏನು ತೊಂದರೆ ಇಲ್ಲ. ಅಕ್ಕಿ ಕಡುಬು, ಕುಚ್ಚಲಕ್ಕಿ ಕಡುಬು ಇದ್ರ ಕಡೆ ಎಲ್ಲ ಮಾಡ್ತಾರೆ ತುಂಬ. ಮಂಗಳೂರು ಸೈಡು, ಮಲೆನಾಡು ಸೈಡ್ ತುಂಬಾ ತಿಂತಾರೆ ಫ್ರೆಂಡ್ ಇವೆಲ್ಲ. ನಮ್ಮ ಕಡೆನೇ ಏನು ತಿನ್ನಲ್ಲ ನಾವು. ಅಕ್ಕಿ ಕಡುಬಂತ ಇನ್ನೊಂದು ಥರ ಮಾಡ್ತಾರೆ ಪ್ಲೈನಲ್ಲಿ. ಇದೇ ಥರ ಮಾಡಿ ಇದನ್ನು ಉಂಡೆ ಕಟ್ಟಿ ಹಬೆನಲ್ಲಿ ಬೇಯಿಸಿ
ಅದಕ್ಕೆ ಮೆಂತ್ಯ ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅವರು ವಿಧವಾದ ಕಡುಬು ಮಾಡ್ಕೊಂಡು ತಿಂತಾರೆ. ಒಂದ್ಸಲ ನಾವು ಎಲ್ಲ ಟ್ರೈ ಮಾಡೋಣ. ಆರೋಗ್ಯಕರವಾದ ತಿಂಡಿ ಮಾಡಿದ್ರೆ ಏನಂತೆ, ವಾರದಲ್ಲೊಮ್ಮೆನೋ 15 ದಿನಕ್ಕೊಮ್ಮೆನೋ ಮಾಡಿ ಈ ಥರ ಎಲ್ಲ ತಿನ್ನೋಣ ನಾವೂ. ನೋಡಿ ಈ ಥರ ಎಲ್ಲ ಮಾಡಿ ಇಟ್ಕೊಂಬಂದ್ಬಿಡೋಣ ಬನ್ನಿ. ಎಲ್ಲವನ್ನು ಮಾಡಿ ಇಟ್ಕೊಂಬಂದು ಆಮೇಲೆ ಬರ್ತೀನಿ ನೋಡಿ. ಈ ಥರ ಉಂಡೆ ಆದರೂ ಕಟ್ಟಿಟ್ಕೊಬೋದು ನೋಡಿ. 10ರಿಂದ 15 ಉಂಡೆ ಆಗಿದೆ ನನಗೆ ನೋಡಿ. ಉಂಡೆನೂ ಕಟ್ಟಿಟ್ಟಿದ್ದೀನಿ ನೋಡಿ. ಅಲ್ಲಿ ಈ ಥರ ಬೇಕಾದ್ರೂ ಮಾಡ್ಕೊಬೋದು ನೀವು, ಏನು ತೊಂದರೆ ಇಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಈಗ ಹಬೆನಲ್ಲಿ ಬೇಯಿಸೋಣ. ಇದನ್ನು ನಾನು ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ ಬಿಸಿಗೆ, ನೀರು ಹಾಕಿ ಕುಕ್ಕರಲ್ಲಿ. ಈಗ ಇದನ್ನೆಲ್ಲ ಸ್ಟ್ಯಾಂಡಲ್ಲಿ ಜೋಡಿಸ್ಕೊಂಡು ಬೇಯಕ್ಕೆ ಇಟ್ಬಿಡೋಣ. ಇದಕ್ಕೆ ಸ್ವಲ್ಪ ತುಪ್ಪ ಸರುಕೊಂಡು ಅದ್ರ ಮೇಲೆ ಎಲ್ಲ ಜೋಡಿಸಿದ್ದೀನಿ. ಬೇಯಕ್ಕೆ ಇಟ್ಬಿಡೋಣ. ಒಂದು 10ರಿಂದ 15 ನಿಮಿಷ ಅಂತೂ ಮಿನಿಮಮ್ ಬೇಯಲೇಬೇಕು, ಆವಾಗಲೇ ತುಂಬ ಚೆನ್ನಾಗಿರೋದು ನೋಡಿ. ಇವಾಗ ಒಳಗಡೆ ಇಡ್ತಾಯಿದ್ದೀನಿ. ಒಳಗಡೆ ಇಟ್ಟು ಕ್ಲೋಸ್ ಮಾಡಿ ಒಂದು 20 ನಿಮಿಷನೇ ಬೇಯಿಸಿ. ಏನು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ. ಕುಸುಲಕ್ಕಿ ಅಲ್ವಾ, ಮತ್ತು ರವೆ ಥರ ಬೇರೆ ಇದೆ. ಆಲ್ರೆಡಿ ಬೇಯಿಸಿದ್ದೀವಿ, ಆದರೂ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬನ್ನಿ ನೋಡೋಣ ನಮ್ಮ ಕುಚ್ಚಲಕ್ಕಿ ಕಡುಬು ಹೇಗಾಗಿದೆ ಅಂತ. ವಾವ್, ಸೂಪರಾಗಿರುತ್ತೆ ಫ್ರೆಂಡ್. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ. ಒಂದು ಸಲ ಟ್ರೈ ಮಾಡಿ. ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮನೇಲಿರೋರೆಲ್ಲ. ಅಷ್ಟು ರುಚಿ ಇತ್ತು ನೋಡಿ. ಸ್ವಲ್ಪ ಬಿಸಿ ಇದೆ, ಬರಲ್ಲ, ನೋಡ್ಕೊಂಡು ತೆಗೀರಿ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಕಿತ್ತೋಗುತ್ತೆ, ಹಾಗಾಗಿ ಹೇಳ್ತಾಯಿದ್ದೀನಿ ನೋಡಿ. ಇದು ಬಂತು ನೋಡಿ. ಎಲ್ಲ ತೆಗೆದಿಟ್ಬಿಡೋಣ ಬನ್ನಿ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚೆನ್ನಾಗಿ ಬಂತು. ಬಿಸಿ ತೆಗಿಯೋಕ್ಕೋದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ. ಓಕೆ ಫ್ರೆಂಡ್, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಹೊಸ ರೆಸಿಪಿ ಹೇಗಿತ್ತಂತ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಓಕೆನಾ ಫ್ರೆಂಡ್? ಹೇಗಿದ್ದೀರಿ ಎಲ್ಲ? ನನ್ನ ವಿಡಿಯೋ ಹೇಗಿತ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಮೆಂತ್ಯ ಚಟ್ನಿ, ಇದು ಮೆಂತ್ಯ ಚಟ್ನಿ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡ್ತಿದ್ದೀನಿ ನಾನು ನೋಡಿ. ಬಿಸಿ ಕೊಡ್ತಾಯಿದ್ದೀನಿ ತಿನ್ನೋಕ್ಕೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ. ಬನ್ನಿ ಫ್ರೆಂಡ್, ಇವಾಗ ಎಲ್ಲನೂ ತೆಗೆದು ಸರ್ವ್ ಮಾಡ್ಕೊಳ್ಳೋಣ. ಮಿಕ್ಕಿದ್ದೆಲ್ಲ ನೋಡಿ, ಇನ್ನು ಉಳಿದಿರೋದೆಲ್ಲ ತೆಗೆದು ಸರ್ವ್ ಮಾಡ್ಕೊಂಡು ನೋಡಿ. ಈ ಥರ ಇದೆ. ಸಾಫ್ಟಾಗಿತ್ತು ಫ್ರೆಂಡ್, ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ. ಹಾಗೆ ಕೂಡ ತಿನ್ಬೋದು. ಏಕೆ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಹಾಕಿರ್ತೀವಲ್ವ ಒಳಗಡೆ ಫಿಲ್ಲಿಂಗಿಗೆ, ಹಿಟ್ಟಿಗೂ ಉಪ್ಪು ಹಾಕಿರ್ತೀವಿ. ಹಾಗಾಗಿ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಹೇಗಿದೆ ಅಂತ ನೋಡಿ. ಎಷ್ಟು ಸಾಫ್ಟ್ ಇದೆ ನೋಡಿ. ಸುಮ್ಮನೆ ಹಿಂಗಂದರೆ ಬಂದ್ಬಿಡುತ್ತೆ ನೋಡಿ. ತುಂಬಾ ಚೆನ್ನಾಗಿತ್ತು. ಒಂದು ಸಲ ಮಾಮೂಲಿ ಅಕ್ಕಿನೇ ನೆನೆಸಿ ಮಾಡಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್, ಥ್ಯಾಂಕ್ ಯು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚ್.